ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ ಶ್ರೀನಿವಾಸ್. ನನ್ನ ಇಂದಿನ ವಿಡಿಯೋ ನಮ್ಮ ಕ್ಯೂಟ್ ಗಣೇಶ ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದು ನೀವೆಲ್ಲ ನೋಡಿರ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ನೋಡಿಲ್ಲ ಅಂದರೆ ಈ ವಿಡಿಯೋ ಆಗಿದ ತಕ್ಷಣ ಹೋಗಿ ಆ ವಿಡಿಯೋನ ನೋಡಿ. ಇಲ್ಲಿ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಅವ್ರ ಅಕ್ಕಗೆ ಪಾಪು ಆಗಿದೆ, ಗಂಡು ಪಾಪು. ಸೊ ನಾನು ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗ್ತಿರೋದ್ರಿಂದ ಪಾಪುನ ನೋಡೋದಕ್ಕೆ ಏನಾದರೂ ಕೊಡಬೇಕು ಅಂದ್ಬಿಟ್ಟು ಡ್ರೆಸ್ನ ಸೆಲೆಕ್ಟ್ ಮಾಡಿದ್ದೀನಿ, ಡ್ರೆಸ್ನ ತೊಗೊಳ್ಳೋಣ ಅಂತ. ಇದರಲ್ಲಿ ನನಗೆ ಈ ಎಷ್ಟೊಂದು 2-3 ವೆರೈಟೀಸ್ ನೋಡಿದ್ಮೇಲೆ ನನಗೆ ಈ ಬ್ಲೂ ಇಷ್ಟ ಆಯಿತು. ಸೊ ಈ ಬ್ಲೂನ ತೊಗೊಳ್ಳೋಣ, ಇದರಲ್ಲಿ ಏನಾದರೂ ಬೇರೆ ಕಲರ್ಸ್ ಇದೆಯಾ ಅಂತ ಕೇಳಿದೆ. ಬಟ್ ಯೆಲ್ಲೋ ಕಲರ್ ಆದರೆ ನಾನು ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಅದರಲ್ಲಿ ಗ್ರೀನ್, ಪಿಂಕ್ ಆ್ಯಂಡ್ ಬ್ಲೂ ಇತ್ತು. ಸೊ ಇದರಲ್ಲಿ ನನಗೆ ಹೈಲೈಟಾಗಿ ಬ್ಲೂ ಕಾಣಿಸ್ತು, ಸೊ ಅದಕ್ಕೆ ಬ್ಲೂನೇ ತೊಗೊಂಡಿದ್ದೀನಿ. ಸೊ ಇದನ್ನು ಪ್ಯಾಕ್ ಮಾಡಿಕೊಂಡು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗೋದ. 1 ಅವರ್ ಟ್ರಾವೆಲ್ ಮಾಡಿ ಫೈನಲಿ ಅವ್ರ ಮನೆ ರೋಡಿಗೆ ಬಂದೆ. ಇನ್ನೇನು ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ, ತೋರಿಸ್ತೀನಿ ನಾನು. ಎಲ್ಲಿ ನನ್ನ ಮಾತಾಡ್ಸು, ಏನಕ್ಕೆ ಓಡೋಗ್ಬಿಡ್ತಿದ್ಯಾ? ಏಯ್ ನೀನು ಆಫ್ ಮಾಡು ಫಸ್ಟ್. ಚೆನ್ನಾಗಿಲ್ವೇ ತಲೆಗೆ ಎಣ್ಣೆ ಹಚ್ಚಿ? ಪರವಾಗಿಲ್ಲ, ಚೆನ್ನಾಗಿಲ್ಲ ತಲೆಗೆ ಎಣ್ಣೆ ಹಚ್ಬಿಟ್ಟಿದ್ದೀನಿ. ಈ ಕಡೆ ಬಾಬು ಮರ್ತೋಗ್ಬಿಟ್ಟವನೇ. ಏಯ್ ಹೋಯ್ ಬೊಗಳ್ತೈತೆ, ಬಂದು ಹಗ್ ಮಾಡ್ಕೋಬೇಕಾನೆ. ಬಾ ಒಳಗೆ. ಚಿಕ್ಕ ಕೈ ಬೇಗ ದೊಡ್ಡವನಾಗೋಯ್ತಾನೆ. ಆಲ್ರೆಡಿ 1.5 ತಿಂಗಳು ಅಲ್ಲ. ಸ್ಮೈಲ್ ಮಾಡೋದು ನೋಡು. ಯಾರಿದು, ನಿಮ್ಮ ತಮ್ಮನ ಇದು? ಏನು ಹೆಸರಿಟ್ಟಿದ್ದೀರಾ? ಏನಾಗಲ್ಲ, ಏನಾಗಲ್ಲ ಪಾಪುಗೆ, ಏನಾಗಲ್ಲ ಬಿಡೇ, ಏನಾಗಲ್ಲ. ನಯನ ಬುಜ್ಜಿನ, ನಯನ ಬುಜ್ಜಿ ನೋಡು, ನಯನ ಬುಜ್ಜಿ ನೋಡಿ ಎಷ್ಟು ಎದ್ರುಕೊಂತಾಳೆ. ನಯನ ಬುಜ್ಜಿ ನೋಡಿ ಎಷ್ಟು ಎದ್ರುಕೊಂತಾಳೆ. ಕ್ಯೂಟಿಪ್ಪ ಇದು. ಇವಾಗ ಚೆನ್ನಾಗಿ ಕಾಣ್ತಿದ್ಯಾ? ಎಂತ ಏನು ಅನ್ನಿಸ್ತಿದೆ? ಖುಷಿ ಆಗ್ತಿದೆ. ಎಂತಕ್ಕೆ ಬಂದ್ಬಿಟ್ಟಿದ್ಯಲ್ಲ, ನನ್ನ ನೋಡಕ್ ಬಂದಿಲ್ಲ ಅಂತ. 50% ನೀನು, 50% ಪಾಪು. ಆದರೂ ಫಸ್ಟ್ ಪ್ರಿಫರೆನ್ಸ್ ನನಗೆ ಕೊಡು, ಆಮೇಲೆ ಬಾಕಿ ಇದ್ದವ್ರಿಗೆಲ್ಲ. ಕಾಲಿಂಗಲ್ಲಿದೆ, ಅವಳು ಪಿಕ್ ಮಾಡಲ್ಲ ಅನ್ಸುತ್ತೆ. ಯಾವಾಗೂ ಬಿಸಿನೇ. ಬಾಯ್ ಬಾಯ್, ಮತ್ತೆ ನಾಳೆ ಸಿಗದ. ಬಾಯ್. ಇಲ್ಲೇ ಹಾಕೋ. ಬಾಯ್. ನಯನ ಜೊತೆ 1 ಅವರ್ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಮನೇಲಿ ಪಾಪು ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಅಲ್ಲಿ ಚಿಟ್ ಚಾಟ್ ಮಾಡಿ ಇವಾಗ ನನ್ನ ಪ್ರಯಾಣ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತಾಯಿತು. ಸೊ ಇಲ್ಲಿಗೆ ಬಂದು ತಲುಪಿದ್ವಿ. ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋಗಿರೋದು. ದೇವಸ್ಥಾನ ಸುತ್ತು ಅರಿಕೆ ಮಾಡಿರೋ ಕಾಯಿಗಳನ್ನ ಕಟ್ಟಿರೋದು ನೋಡಿ ನನಗೆ ತುಂಬಾ ಶಾಕ್ ಆಯಿತು. ಎಷ್ಟು ಜನ ಎಷ್ಟು ಪ್ರಾಬ್ಲಮ್ಸಿಂದ ಗೋತ್ರು ಆಗ್ತಿದ್ದಾರೆ. ಏನೋ ಪ್ರಾಬ್ಲಮ್ಸ್ ಆಗಿರ್ಬೋದು, ಇಲ್ಲ ಏನೋ ಒಳ್ಳೇದಾಗಬೇಕು ಅಂತ ಕಾಯಿಗಳನ್ನ ಕಟ್ಟಿರ್ಬೋದು. ಸೊ ಇದೆಲ್ಲ ನೋಡಿದ್ಮೇಲೆ ನಮ್ಮ ಪ್ರಾಬ್ಲಮ್ ಎಲ್ಲೋ ತುಂಬ ಚಿಕ್ಕದು ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಬಂದು ನೀವು ಏನೇ ಕೇಳಿಕೊಂಡ್ರು ಅದು ಆಗುತ್ತೆ ಅನ್ನೋ ಒಂದು ತುಂಬ ದೊಡ್ಡ ಬಿಲೀಫ್ ಇದೆ. ಸೊ ಚಿಕ್ಕದೇ ಆಗಿರ್ಬೋದು, ದೊಡ್ಡದೇ ಆಗಿರ್ಬೋದು, ಏನೇ ಪ್ರಾಬ್ಲಮ್ ಆಗಿರ್ಬೋದು, ಏನೇ ಪ್ರಾಬ್ಲಮ್ ನೀವು ಗೋತ್ರು ಆಗ್ತಿದ್ರು, ನೀವು ಇಲ್ಲಿ ಬಂದು ಕಾಯಿ ಕಟ್ಟೋದ್ರಿಂದ ಇಲ್ಲ ದೇವ್ರನ್ನ ಕೇಳೋದ್ರಿಂದ ಆ ಸಮಸ್ಯೆ ಅಲ್ಲಿಗೆ ಮುಕ್ತಾಯಗೊಂಡು ನಿಮ್ಮ ಒಳ್ಳೆ ಲೈಫ್ನ ಲೀಡ್ ಮಾಡ್ತೀರಾ ಅನ್ನೋ ಒಂದು ದೊಡ್ಡ ಬಿಲೀಫ್ ಇದೆ. ಆ್ಯಂಡ್ ಇಲ್ಲಿ ಬ್ಲಾಕ್ ಥರ ಇದೆ. ಆ ಬ್ಲಾಕಲ್ಲೂ ಕೂಡ
ಎಲ್ಲ ಕಡೆ ಹರಕೆ ಮಾಡಿರೋ ಕಾಯಿಗಳು ಇಲ್ಲಿ ನೀವು ನೋಡ್ತೀರಾ ಕ್ಯೂ ಅಲ್ಲಿ ನಿಂತಿದ್ದಾರೆ. ಸೊ ಇಲ್ಲಿ ಕ್ಯೂ ಅಲ್ಲಿ ಹೋದರೆ ಅಲ್ಲಿ ಒಬ್ಬರು ಪೂಜಾರಿ ಕೂತಿದ್ದಾರೆ. ಸೊ ಅವರಿಗೆ ನಿಮ್ಮ ಸಮಸ್ಯೆ ನೀವು ಏನು ಅಂದ್ಕೊಂಡಿದ್ದೀರಾ, ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಎಂತಕ್ಕೆ ಇಲ್ಲಿಗೆ ಬಂದಿದ್ದೀರಾ, ಎಂತಕ್ಕೆ ಕಾಯಿ ಕಟ್ಟಬೇಕು ಅಂತ ಅಂದ್ಕೊತಿದ್ದೀರಾ ಅಂತ ನೀವು ಅವ್ರ ಹತ್ರ ಹೇಳಿದ್ರೆ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಎಷ್ಟು ದಿನ ಕಾಯಿ ಕಟ್ಟಬೇಕು ಅಂದರೆ ಎಷ್ಟು ವೀಕ್ಸ್ ನೀವು ಕಾಯಿಗಳನ್ನ ಕಟ್ಟಬೇಕು. 21 ವೀಕ್ಸ್, 8 ವೀಕ್ಸ್ ಆ ಥರ ಡಿಫ್ರೆಂಟ್ ವೀಕ್ಸ್ ಇರುತ್ತೆ. ಸೊ ಆ ವೀಕ್ಸಲ್ಲಿ ನೀವು ಬಂದು ಆ ಒಂದು ದಿನ ಪ್ರತಿ ವೀಕ್ ಬಂದು ನೀವು ಪೂಜೆ ಮಾಡಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಅವರು 21 ವೀಕ್ಸ್ ಅಂದರೆ 21 ದೀಪಗಳನ್ನ ಕೊಡ್ತಾರೆ. 21 ದೀಪಗಳನ್ನ ಇಟ್ಕೊಂಡು ದೇವ್ರ ಸುತ್ತು ದಕ್ಷಿಣೆಗಳನ್ನ ಹಾಕಬೇಕು. ಆಮೇಲೆ ಆ ಕಾಯಿ, ತೆಂಗಿನಕಾಯಿ ಏನಿರುತ್ತೆ ಅರಕೆಕಾಯಿ, ಅದನ್ನು ಇಟ್ಕೊಂಡು 8 ಪ್ರದಕ್ಷಿಣೆಗಳನ್ನ ಹಾಕಬೇಕಾಗುತ್ತೆ. ಹಾಕಿ ಮತ್ತೆ ನೀವು ದೇವಸ್ಥಾನದಲ್ಲಿ ಕಾಯಿ ಕಟ್ಟಿ ಬರಬೇಕಾಗುತ್ತೆ. ಮತ್ತು ನೀವು ನೆಕ್ಸ್ಟ್ ವೀಕ್ ಹೋಗಿ ಅದೇ ಕಾಯಿನ ಬಿಚ್ಕೊಂಡು ಮತ್ತು ಆ ಕಾಯಿನ ಇಟ್ಕೊಂಡು 8 ಪ್ರದಕ್ಷಿಣೆಗಳು ಹಾಕಬೇಕಾಗತ್ತೆ. 8, 108 ಈ ಥರ 21 ಈ ಥರ ಡಿಫ್ರೆಂಟ್ ಪ್ರದಕ್ಷಿಣೆಗಳನ್ನ ಹಾಕಿ ಮತ್ತೆ ನೀವು ಆ ಕಾಯಿನ ಅಲ್ಲೇ ಕಟ್ಟಬೇಕು. ಲಾಸ್ಟ್ ದಿನ 21 ಡೇಸ್ಗೆ ಆ ಕಾಯಿನ ಬಿಚ್ಕೊಂಡು ಅಲ್ಲಿ ಒಂದು ಪೂಜೆ ಇರುತ್ತೆ, ಪೂಜೆನ ಅಟೆಂಡ್ ಮಾಡಿ ಅದರಲ್ಲಿ ಏನಾದರೂ ಪ್ರಸಾದ ಮಾಡಿಕೊಂಡು ತಿನ್ಬೋದು. ಸೊ ಇಲ್ಲಿ ಈ ಥರ ಮಾಡೋದರಿಂದ ನಾವು ಏನೇ ಅಂದ್ಕೊಂಡು ಆ ಕಾಯಿನ ಹರಕೆಕಾಯಿನ ಕಟ್ಟಿರ್ತೀವೋ ಅದು ಪ್ರಾಬ್ಲಮ್ ಸಾಲ್ವ್ ಆಗಿ ಒಳ್ಳೆಯದಾಗುತ್ತೆ. ನಾವೇನು ಅಂದ್ಕೊಂಡಿರ್ತೀವೋ ಅದು ಆಗುತ್ತೆ ಅನ್ನೋ ಒಂದು ದೊಡ್ಡ ಬಿಲೀಫ್ ಇದೆ. ರಾಯರನ್ನ ನೆಮ್ಮದಿಯಿಂದ ದರ್ಶನ ಮಾಡಿಕೊಂಡು ಕಣ್ಣು ತುಂಬಿಸ್ಕೊಂಡು ಇವಾಗ ಹೊಟ್ಟೆ ತುಂಬಿಸ್ಕೊಳಕ್ಕೆ ಪ್ರಸಾದ ತಿನ್ನಕ್ಕೆ ಬಂದ್ವಿ. ಇಲ್ಲಿ ನಮ್ಮ ಪ್ರಸಾದ ನಾವೇ ಹಾಕ್ಕೋಬೋದು. ಸೊ ಅಲ್ಲಿ ಇಟ್ಟಿರ್ತಾರೆ ಲೈಕ್ 3 ವೆರೈಟೀಸ್ ಆಫ್ ಪ್ರಸಾದನ ಮಾಡಿದರು. ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಆ್ಯಂಡ್ ಕರ್ಡ್ ರೈಸ್. ಟೇಸ್ಟ್ ಒಂದು ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ನನ್ನ ಹೊಟ್ಟೆನ ತುಂಬಿಸ್ಕೊಂಡು ಮನೆಗೆ ಹೊರಡುವ ಸಮಯದಲ್ಲಿ ಡಿ-ಮಾರ್ಟ್ ಕಾಣಿಸ್ತು. ಡಿ-ಮಾರ್ಟಲ್ಲಿ ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು, ತಿನ್ನೋಕ್ಕೆ ಬೇಕಾಗತ್ತೆ ಅಂದ್ಬಿಟ್ಟು. ಸೊ ಮನೇಲಿ ದೈವಿಕ್, ಮಹಾದೇವ್ ಆ್ಯಂಡ್ ನಾನು ಚಿಕ್ಕ ಮಕ್ಕಳಿದ್ದೀವಲ್ಲ, ಸೊ ನಮಗೆ ತಿನ್ನೋಕ್ಕೆ ಬೇಕು ಅಂದ್ಬಿಟ್ಟು ಇಲ್ಲಿ ಸ್ನ್ಯಾಕ್ಸ್ನ ತೊಗೊಂಡು ಇವತ್ತಿನ ಡೇ ಹೇಗಿತ್ತು ಅಂದರೆ ನನ್ನ ಫ್ರೆಂಡ್ನ ಮೀಟ್ ಮಾಡಿ, ಪಾಪುನ ಮೀಟ್ ಮಾಡಿ, ಅಲ್ಲಿಂದ ರಾಯರ ದರ್ಶನ ಪಡೆದು ತುಂಬ ಪೀಸ್ ಆಗಿತ್ತು. ಏನೋ ಮನಸ್ಸಲ್ಲಿ ದೊಡ್ಡ ಭಾರ ಇಳ್ದೋಗಿರೋ ಥರ ಫೀಲ್ ಕೊಡ್ತು. ನೆಮ್ಮದಿಯಿಂದ ಮನೆಗೆ ಬಂದೆ. ಸೊ ನೀವು ರಾಯರನ್ನ ದರ್ಶನ ಮಾಡ್ಕೋಬೇಕು ಅಂದರೆ ಪ್ಲೀಸ್ ಹೋಗಿ ದರ್ಶನ ಮಾಡ್ಕೊಳ್ಳಿ. ನಿಮಗೆ ಏನೇ ಸಮಸ್ಯೆ ಇದ್ದರೂ ನೆರವೇರುತ್ತೆ. ಸೊ ನಂಬಿಕೆಯಿಂದ ಹೋಗಿ. ಸೊ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು ಇನ್ ದ ಅದರ್ ವಿಡಿಯೋ. ಬಾಯ್.